ಚಿತ್ರನಟ ದರ್ಶನ್ ಕೊಲೆಗಡುಕ ಅಂತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯ ಅಲ್ಲ ದೇಶದಲ್ಲಿ ಸುದ್ದಿ ಆಗಿದೆ. 12ನೇ ಸ್ಥಾನದಲ್ಲಿ ಶುಕ್ರ, 9ನೇ ಮನೆಯಲ್ಲಿ ಚಂದ್ರ. ಇನ್ನೇನಾಗತ್ತೆ? ಇನ್ನು ಆರೋಪ ಮುಕ್ತನಾಗಿಲ್ಲ. ಆದರೆ ಅಭಿಮಾನಿಗಳೇ, ನಿಮಗೆ ಯಾವ ಸಂಸ್ಕೃತಿ ತಲೆಗಂಟ್ಕೊಂಡಿದೀಯಾ? ಇನ್ 90 ಆಗಿದ್ಮೇಲೆ 100 ಮ್ಯಾಟ್ರ್ ಹೇಳಿ ನಾನು ಕೇಳ್ತೀನಿ. ದರ್ಶನನ ಒಂದು ಫೋಟೋನ, ಪ್ರತಿಮೆಯನ್ನ ಮಹಾನ್ ಪುತ್ಥಳಿಗಳ ಮುಂದೆ ದೇವಸ್ಥಾನದಲ್ಲಿ ಇಡ್ತೀರಲ್ಲ ರೇ ಅಭಿಮಾನಿಗಳೇ. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ. ನನ್ನ ಮಕ್ಕಳ ನೀವೇ ಕಲಿಸ್ಬೇಕಪ್ಪ, ಬುದ್ಧಿ ನೀವೇ ಕಲಿಸ್ಬೇಕು. ಇಂಥ ಅಂಧ ಅಭಿಮಾನಿಗಳು ನಾನು ಸಹಿಸೋದಿಲ್ಲ, ಯಾರೂ ಸಹಿಸೋದಿಲ್ಲ ಈ ರಾಜ್ಯದಲ್ಲಿ. ಪುರೋಹಿತರಿಗೆ ಹೇಳ್ತಾ ಇದ್ದೇನೆ, ನಿಮಗೇನಾದ್ರೂ ಬುದ್ಧಿ ಭ್ರಮಣೆ ಆಗಿದೆಯೇನ್ರಿ ಪುರೋಹಿತರೆ? ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ನೀವು ಯಾಕೆ ಆತನ ಫೋಟೋ ಇಟ್ಟಿದ್ದೀರಾ? ನೋಡಿ, ದೇವರು ದೇವರೇ, ಹುಲಮಾನವನೇ. ನೀವು ಇದಕ್ಕೆ ಆಸ್ಪದ ಕೊಡಬೇಡಿ. ಅಪ್ಪನ್ ಗುಟ್ಟಿದ್ ಮಾತಾಡ್ದೆ ಕಡೆಯ. ದಯವಿಟ್ಟು ಈ ಒಂದು ಫೋಟೋವನ್ನು ತೆಗೆದಾಕಿ. ಅಭಿಮಾನಿಗಳಿಗೂ ಕೂಡ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಸಂಸ್ಕೃತಿಯನ್ನು ಬಿಟ್ಬಿಡಿ. ಮಹಾಜನ್ಗಳೇ, ನಮ್ಮನ್ನ ಹೇಳಿದ್ ಕರೆಕ್ಟು. ಅವ್ರು ಆಡಿದ್ದೇ ಮಾತು, ಕೊಟ್ಟಿದ್ದೇ ವರ. ನೀವು ಅಭಿಮಾನಿ ಇದ್ದೀರಾ, ದರ್ಶನ್ಗೆ ಕೆಟ್ಟಗಳಿಗೆ ಬಂದಿದೆ, ಅದರಿಂದ ಪಾರಾಗಬೇಕಾದ್ರೆ ಆ ದೇವರೇ ಉಳಿಸ್ಬೇಕು. ಆದ್ರೆ ನೀವು ದೇವರ ಸಮಾನ ನೋಡೋದು ಬಹಳ ಅಪಾರ ದೊಡ್ಡ ತಪ್ಪು. ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರೆ? ಇದು ಕರ್ನಾಟಕ ರಾಜ್ಯದ ಸಂಸ್ಕೃತಿ ಅಲ್ಲ. ಈಗಲೂ ಹೇಳ್ತಾ ಇದ್ದೇನೆ, ಪುರೋಹಿತರು ಮತ್ತು ಅಭಿಮಾನಿಗಳು ಉಳಿದ ಇದೇ ರೀತಿ ಮುಂದುವರೆದ್ರೆ ಈ ಡಾಕು ಮಂಗಲ್ ಸಿಂಗು ನಿಂಗೇನಾಗಬೇಕು? ಕರ್ನಾಟಕ ರಾಜ್ಯದಂತ ಕನ್ನಡ ಪರ ಸಂಘಟನೆಗಳಿಂದ ಉಗ್ರ ಹೋರಾಟ ಆಗ್ತದೆ. ಇವತ್ತಿನ ದಿವಸದಲ್ಲೂ ನಿನ್ನಂತವ್ರು ಇದ್ರಲ್ಲಯ್ಯ, ಅದಕ್ಕೆ ಕಡೆಯ ನಮ್ಮ ದೇಶದಲ್ಲಿ ಬೆಳೆ ಚೆನ್ನಾಗ್ ಆಗ್ತಾ ಇರೋದು. ಬಹಳ ದೊಡ್ಡ ತಪ್ಪು. ಪುರೋಹಿತರಿಗೆ ಬೇಕಲ್ಲ ರೀ, ದೇವರ ಮೂರ್ತಿಗಳಿಗೆ ಫೋಟೋ ಹಚ್ತಾರೇನ್ರಿ? ಅದು ಕೊಲೆಗಡಕಂದು. ಹಂಗೆಲ್ಲ ರೆಬಲ್ ಸ್ಟಾರ್ ತರ ಮಾತಾಡ್ಬೇಡ ಕಣೋ ಮಂಜ. ಪಾಪ ಅವಳು ಯಾವ ಮಸಾಲೆ ದೋಸೆಗೆ ಯಾವ ಮಾರಿದ್ನು, ಅವನು ಯಾವ MG ರೋಡಿಗೆ ಯಾವ ಮಾರಿದ್ನು. ನೋಡಿ, ಕೊಲೆಗಡಕ ಅನ್ನೋದಕ್ಕೆ ಕಾರಣ ಏನಂದ್ರೆ ಎಲ್ಲಾ ರೀತಿಯಿಂದ ಸಾಬೀತಾಗಿದ್ದಲ್ರಿ. ನಿಮಗೂ ಇನ್ನೂ ಯಾವುದೇ ರೀತಿಯಿಂದ ನಿಮಗೆ ಬೇಲ್ ಸಿಕ್ಕಿಲ್ಲ ರೀ. ಏನ್ ಮಾಡ್ಲಿ? ಈ ನನ್ ಸಂಕಟ ನನ್ನ ಹೆಂಡತಿದ್ರೆ ಹೇಳ್ಕೊಳ್ಳೋಣ ಅಂದ್ರೆ ಅವಳು ಇನ್ನೂ ಊರಿಂದ ಬಂದಿಲ್ವೇ? ಏನಕ್ಕೆ ಅಂತಕ್ಕಂಥದನ್ನ ನಿಜವಾಗಲೂ ಪೊಲೀಸರು ಬಹಳ ತನಿಖೆ ಮಾಡ್ಕೊಂಡ್ಬಿಟ್ಟು ಪ್ರತಿಯೊಂದು ಸಾಕ್ಷಿಗಳನ್ನು ಇಟ್ಟಿದ್ದಾರೆ. ಸರ್ ನೀವಾದ್ರೂ ಗುರುತಿಸಿರಲ್ಲ ಸರ್. ಅದಕ್ಕೆ ಸರ್ ನಿಮ್ಮನ್ನ ಶೋಮೆನ್ ಕ್ರಿಯೇಟರ್ ಲೇಜಿ ಆಗಿರಲ್ಲ, ಕ್ರೇಜಿ ಮಾಡ್ಬಿಡ್ತೀರ ಸರ್ ನೀವು. ಆದ್ರೂ ಇನ್ನೂ ಈ ಅಂಧ ಅಭಿಮಾನ ಬೇಡ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ನಮ್ಮನ್ನ ಈ ಸಂಸ್ಕೃತಿನ ಕೆಡ್ಸಕ್ ಹೋಗಬೇಡಿ. ಈ ರಾಜ್ಯದ ಸಂಸ್ಕೃತಿಯನ್ನ ನೀವ್ ಸರಿಯಾಗಿ ಹೇಳಿದ್ರೆ ಕೆಲಸ ನಾವ್ ಸರಿಯಾಗಿ ಮಾಡ್ತೀವಪ್ಪ. ಅಷ್ಟಿಲ್ದ ಹೇಳ್ತಾರ ದೊರೆ ಹೆಂಗೋ ಪ್ರಜೆಗಳು ಹಂಗೆ ಅಂತ. ಅಲ್ಲ, ನೀವ್ ಹೆಂಗೋ ನಾನ್ ಹಂಗೆ ಅಂತ. ಇಲ್ಲದಿದ್ರೆ ನಾವು ಬೀದಿಗಿಳಿಬೇಕಾಗ್ತದೆ. ಕನ್ನಡ ಪರ ಹೋರಾಟಗಾರರು, ಈ ನಾಡಿನ ನೆಲ, ಜಲ, ಭಾಷೆ, ಸಂಸ್ಕೃತಿನ ರಕ್ಷಣೆ ಮಾಡೋ ಜನ ನಾವು. ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣವರಕ್ ಹೋಯ್ತೀವಿ ಅಂತ ತಿಳ್ಕೊ. ಅದಕ್ಕೆ ಸಹಿತ ನಾವೇನಾರು ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕಾಗಿ ಪುರ್ರನಂಗೆ ಆರುಂಟಾಯ್ತದೆ ಕಡೆ. ಹಾಗಾಗಿ ಈ ಒಂದು ಸಂಸ್ಕೃತಿನ ಹಾಳು ಮಾಡಿ ಅಂತ ಹಾಳು ಮಾಡಬೇಡಿ ಅನ್ನೋದನ್ನ ಪದೇ ನಿಮ್ಮನ್ನ ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದ್ದೇನೆ. ಅದಕ್ಕೆ ಮನುಷ್ಯ ಹುಟ್ಟಿದ್ಮೇಲೆ ಸ್ವಲ್ಪನಾದ್ರೂ ಇದಿರ್ಬೇಕು ಬುದ್ಧಿ ಅನ್ನೋದು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದ್ವು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.